ಏನ್ರಿ ನಿಮ್ ರಾಮನ್ಗೆ ತುಂಬಾ ಆಲಸ್ಯ ಆಗಿರೋ ಹಾಗಿದೆ. ನಮ್ ರಾಮನ್ ಮುಖದಲ್ಲಿ ನಗು ಬಿಟ್ರೆ ಆಯಾಸ ಯಾವತ್ತೂ ಇರಲ್ಲ. ಬಿಸಿಲಿನ ಮುಖ ನೋಡದೆ ಇರೋ ನಿಮ್ ಸೀತಮ್ಮ ತಾಯಿಗೆ ಸ್ವಲ್ಪ ಕಷ್ಟ ಆಗ್ತಿರೋ ಹಾಗಿದೆ. ನನ್ನ ರಾಮ ಎದುರುಗಡೆನೆ ಇದ್ರೆ ನನ್ನ ಸೀತಮ್ಮನ ಮುಖದಲ್ಲಿ ನಾಚಿಕೆ ಬಿಟ್ರೆ ಬೇರೆ ಏನೂ ಇರೋಕ್ ಸಾಧ್ಯ ಇಲ್ಲ. ಒಂದು ಸಲ ಕಣ್ ತೆರೆದ್ ನೋಡಕ್ ಹೇಳು ನಮ್ ರಾಮಯ್ಯನ. ನೋಡ್ತಾ ಇಲ್ಲ ಅಂತ ನೀವ್ಯಾಕೆ ಅನ್ಕೊಳ್ತಿದ್ದೀರಿ? ನೀವು ಪಲ್ಲಕ್ಕಿ ಹೊತ್ಕೊಂಡಿದ್ರಲ್ಲ, ಮೊದಲನೇ ಹೆಜ್ಜೆಯಿಂದ ಇಲ್ಲಿವರೆಗೂ ಕಣ್ಣರೆಪ್ಪೆ ಆಡಿಸ್ತೇನೆ ನೋಡ್ತಾ ಇದ್ದೀನಿ. ಅಲ್ನೋಡಿ, ನಿಮ್ಮ ರಾಮ ಕೂಡ ಕಣ್ಣರೆಪ್ಪೆ ಮಿಟಕಿಸ್ದೆ ಸೀತಮ್ಮನ್ನೇ ನೋಡ್ತಾ ಇದ್ದಾನೆ. ನಿಮ್ ಸೀತಮ್ಮ ನೋಡಿದ್ಮೇಲೆ ಹೆಂಡತಿ ಆಗೋಳನ್ನ ನಮ್ ರಾಮಯ್ಯ ನೋಡಿದ್ರೆ ತಪ್ಪೇನಿದೆಯಂತೆ? ಸೀತಾ ಸ್ವಯಂವರದಲ್ಲಿ ನನ್ನ ತಾಯಿ ನೋಟ ನೋಡೆ ತಾನೇ ನೀವು ಮೆಚ್ಚಿ ಮದುವೆ ಆಗಿದ್ದು. ಮತ್ತೆ ಕಣ್ರೆಪ್ಪೆ ಮಿಟಕಿಸ್ದೆ ನೋಡೋದ್ ಯಾತಕ್ಕೋ? ಶಿವಧನಸ್ಸನ್ನ ಮುರಿದ ಮೇಲೆ ಗುರು ಹಾಗೆ ದೊಡ್ಡೋರು ಮುಂದೆ ಆ ತಾಯಿನ ಸರಿಯಾಗಿ ನೋಡಕ್ಕಾಗ್ದಿರೋ ನಮ್ ರಾಮಯ್ಯ ಈಗ ನೋಡ್ತಾ ಇದ್ದಾರೆ. ತಪ್ಪೇನಿದೆಯಂತೆ? ಈಗ ನೋಡೋದೇನು ಮುಖ್ಯ ಅಲ್ಲ. ಮದ್ವೆ ಆದ ಮೇಲೆ ಅವಳ ಕಣ್ಣಲ್ಲಿ ನೀರ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದು ತುಂಬಾ ಮುಖ್ಯ. ನಮ್ ರಾಮಯ್ಯ ಜೊತೆಗಿದ್ರೆ ಅಡವಿ ಕೂಡ ಅಯೋಧ್ಯೆ ಆಗತ್ತೆ ಆ ತಾಯಿಗೆ. ಅಡವಿ ಪಾಲ್ ಮಾಡಿದ್ರು ಆ ತಾಯಿ ಒಳ್ಳೆತನ ಈ ಲೋಕಕ್ಕೆ ತಿಳಿಸಿ ತನ್ನ ಹೆಂಡತಿಯ ಸ್ಥಾನನ ಮೇಲೆತ್ಕೊಂಡು ಹೋಗಿ ಆದರ್ಶ ಅಂದ್ರೆ ಆ ತಾಯಿನೇ ಅನ್ನೋ ಹಾಗೆ ಈ ಲೋಕಕ್ಕೆ ತಿಳಿಸೋ ಹಾಗೆ ಮಾಡಿದ್ದು ನಮ್ ರಾಮಯ್ಯ ತಂದೆನೇ ಅಲ್ವಾ? ಗಂಡ ಹೆಂಡತಿ ಅಂದ್ರೆ ಹೀಗಿರ್ಬೇಕು ಅಂತ ತ್ರೇತಾಯುಗದಲ್ಲಿ ಹೇಳಿದ್ರೆ, ಕಲಿಯುಗದಲ್ಲೂ ಕೂಡ ಈ ಜೋಡಿನೇ ಆದರ್ಶವಾಗಿ ತಗೋತಿದ್ದಾರೆ ಅಂದ್ರೆ ಈ ಸೀತಾರಾಮನ ಅನ್ಯೋನ್ಯತೆ ಬಗ್ಗೆ ಇನ್ನೂ ಹೇಳ್ಬೇಕಾ? ಒಟ್ನಲ್ಲಿ ನಿಮ್ಮ ರಾಮನೇ ತುಂಬಾ ಒಳ್ಳೆಯವರು ಅಂತ ಹೇಳ್ತಿದ್ದೀರಿ. ಅವರು ಮಾತ್ರನೇ ದೊಡ್ಡವರಾಗ್ಬೇಕು ಅಂತ ಅನ್ಕೊಂಡಿದ್ರೆ ಶ್ರೀರಾಮನಾಗೇ ಉಳ್ಕೋತಾ ಇದ್ರು. ತನ್ನ ಅರ್ಧಾಂಗಿನ ತನ್ನ ಹೆಸರಿನ ಮುಂದೆ ಇಟ್ಕೊಂಡು ಸೀತಾರಾಮ ಆಗ್ತಿರ್ಲಿಲ್ಲ. ಅವನು ಅಂದ್ರೆ ಅವಳು, ಅವಳು ಇದ್ರೇನೆ ಅವನು. ಇವರಿಬ್ರು ಲೋಕಕ್ಕೆ ಆದರ್ಶ. ಅದಕ್ಕೆ ಇವರಿಬ್ಬರ ಅನ್ಯೋನ್ಯತೆನೇ ನಿದರ್ಶನ. ಯಜಮಾನ್ರೆ, ಆಮೇಲೆ ವಸಂತೋತ್ಸವ. ಜಾನಕಿ, ಅದರ ಏರ್ಪಾಡೇನೋ ನೋಡ್ಕೊಳ್ಳಿ ಹೋಗಿ. ಸರಿ ರೀ.
ಏನೋ ರಾಜಲಕ್ಷ್ಮಿ ಯಾರೋ ನನಗೆ ಗೊತ್ತಿಲ್ಲ ಅಂತಂದೆ. ನೀನು ಮದುವೆ ಆಗೋ ಹುಡುಗಿನ ನಾನು ಯಾಕೆ ಪ್ರೀತಿಸ್ಲಿ ಅಂತ ಕಥೆಗಳು ಹೇಳ್ದೆ. ಈಗ ರಾಜಿ ನಾನು ಮದುವೆ ಆಗ್ತಿರೋ ಹುಡುಗಿ ಅಂತ ಗೊತ್ತಾಯ್ತು ತಾನೆ. ಮತ್ತೆ ಯಾಕೆ ಇಲ್ಲಿಗೆ ಬಂದಿದ್ಯಾ? ನನಗೆ ಗೊತ್ತು ಕಣೋ ನೀನು ಹೇಳಿದ್ದಷ್ಟು ಸುಳ್ಳು ಅಂತ. ಈಗಲೂ ರಾಜಿ ನನಗೆ ಸಿಗಬಾರ್ದು ಅಂತಾನೆ ಯೋಚಿಸ್ತಾ ಇದೆಯಾ, ಸರಿ ತಾನೆ? ಲೈ, ಹುಚ್ಚುಚ್ಚಾಗಿ ಮಾತಾಡಬೇಡ. ನಾನಿವಾಗ ಬಂದಿರೋದು ರಾಜಲಕ್ಷ್ಮಿಗೋಸ್ಕರ ಅಲ್ಲ, ನಿನಗೆ ಸಹಾಯ ಮಾಡಕ್ಕೆ. ನೀನೇನೋ ನನಗೆ ಸಹಾಯ ಮಾಡೋದು? ನೀನು ರಾಜಲಕ್ಷ್ಮಿ ಕಣ್ಣಿಗೆ ಕಾಣಿಸ್ಕೊಳ್ದೇ ಇದ್ರೆ ಅದೇ ನೀನು ಮಾಡೋಂಥ ದೊಡ್ಡ ಸಹಾಯ. ಲೈ, ಹೇಳಿದ್ರೆ ಅರ್ಥ ಆಗಲ್ವಾ? ಇವಾಗ ನಿನ್ ಜೊತೆಗೆ ಇದ್ದು ಹೆಲ್ಪ್ ಮಾಡ್ತಾ ಇದ್ದೀನಿ. ನೀನು ಹೀಗೆ ಹೇಳ್ಬೋದು, ಆದರೆ ರಾಜಲಕ್ಷ್ಮಿ ಮನಸ್ಸಲ್ಲಿ ನೀನೇ ತುಂಬಿಕೊಂಡಿದ್ಯಾ. ಎಲ್ಲಿಗೆ ಕರ್ಕೊಂಡು ಹೋದ್ರು ನಿನ್ನ ಬಗ್ಗೆನೇ ಯೋಚಿಸ್ತಾ ಇರ್ತಾಳೆ. ಏನೇ ತಿಂದರೂ ಕೂಡ ನಿನಗಿಷ್ಟವಾದನ್ನೇ ತಿಂತಾಳೆ. ರಾಜಲಕ್ಷ್ಮಿ ಮನ್ಸಿಂದ ನಾನು ದೂರ ಆಗ್ಬೇಕು ಅಂದ್ರೆ ನೀನ್ ಹತ್ರ ಆಗ್ಬೇಕು, ಅಷ್ಟೇ ಅಲ್ವಾ? ಆ ಅವಕಾಶ ನೀನು ಕೊಡ್ತಾನೆ ಇಲ್ವಲ್ಲ. ಎಲ್ರೂ ಖುಷಿಯಿಂದ ಬಣ್ಣ ಹಾಕ್ತಾ ಇದ್ರೆ ನೀನ್ ಈಗ ಹಾಯಾಗಿ ನಿಂತಿದ್ರೆ ರಾಜಲಕ್ಷ್ಮಿ ಹೇಗೆ ನಿನ್ಗೆ ಹತ್ರ ಆಗ್ತಾಳೆ? ಸರಿ, ಈಗ ಏನು ಮಾಡಬೇಕು ಅಂತ್ಯಾ? ಅದನ್ನ ಕೂಡ ನಾನು ಹೇಳ್ಬೇಕಾ? ಈ ಬಣ್ಣ ತಗೊಂಡೋಗಿ ರಾಜಲಕ್ಷ್ಮಿ ಹಚ್ಚು. ಸರಿ, ಹೋಗಿ ಹಚ್ತೀನಿ. ಈಗ ನೋಡು. ಲೇಲೆ ಈಗ ಹಚ್ಚಿದ್ರೆ ಬಣ್ಣ ಹಾಕ್ದಂಗಿರಲ್ಲ, ಗೋಡೆಗೆ ಬಣ್ಣ ಬಳ್ದಂಗಿರುತ್ತೆ. ಇದು ಕೂಡ ಗೊತ್ತಿಲ್ಲ ಅಂದ್ರೆ ಹೆಂಗೋ? ಇಲ್ಲಿಡು, ಹೀಗೆ ಹಚ್ಬೇಕು. ಏನೋ ಇನ್ನೂ ಅರ್ಥ ಆಗಿಲ್ವಾ? ಛೇ, ರಾಜಿ, ಅದು ಬಣ್ಣ ಹೇಗೆ ಹಚ್ಬೇಕು ಅಂತ ಅವನಿಗೆ. ರಾಜಿ, ಏನ್ ಮಾಡ್ತಿದೀಯಾ ನೀನು? ಅವನಿಗೆ ಹೆಂಡತಿ ಆಗ್ತಿರೋಳು, ಅವನಿಗೆ ಮಾತ್ರ ಹಚ್ಬೇಕು. ನಾನು ಅವನಿಗೆ ಹೆಂಡತಿ ಆಗೋಳು ಅಂತ ಗೊತ್ತಿದ್ರು ಕೂಡ ನನಗೆ ಯಾಕೆ ಹಚ್ಚಿದ್ರಿ? ರಾಜಿ, ರಾಜಿ ನಿಂತ್ಕೊಳ್ಳಿ. ರಾಜಿ,
ಇವಳು ನೋಡಿದ್ರೆ ಅವನಿಗೆ ಬಣ್ಣ ಹಚ್ಚಬೇಕು ಅಂದ್ಕೊಂಡ್ಲು, ಅದು ನನ್ನ ಮೇಲೆ ಬಿತ್ತು ಅಷ್ಟೇ. ಇವ್ರು ನೋಡಿದ್ರೆ ಮದುವೆ ಆಗೋ ಹುಡುಗಂಗೆ ಬಣ್ಣ ಹಚ್ಚಿದ್ಲು ಅಂದ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲರೂ ಒಳ್ಳೆ ಪರ್ಫಾರ್ಮರ್ಸೇ. ಮಾವ ಏನಿದು? ಬಣ್ಣ ಹೋಗ್ ನಿಮ್ಮ ಅತ್ತೆಗೆ ಹಚ್ಚು. ನಾನು ನನ್ನ ಗಂಡಂಗ್ ಹಚ್ಚೋದ್ ಬಿಟ್ಟು ನಾನು ಯಾಕೆ ನಮ್ಮ ಅತ್ತೆಗೆ ಹಚ್ಚಲಿ? ಈ ತರ ಎಲ್ಲ ಆಸೆಗಳು ಇಟ್ಕೋಬೇಡ, ಹೋಗ ಕಡೆ. ಬಣ್ಣ ಹಚ್ಚಕ್ಕೆ ಅಂತಾನೆ ಬಂದಿರೋದು, ಬಣ್ಣ ಹಚ್ಚದೆ ಹೇಗ್ ಹೋಗ್ಲಿ ಮಾವ? ನೋಡ್ ಚಾರು, ನಿನ್ ಕೈಯಿಂದ ಒಂದು ಚುಕ್ಕೆ ಬೆಳಕು ಬಿಡಲ್ಲ. ಹೌದಾ? ನೋಡೋಣ ನೋಡೋಣ. ಏಯ್, ಏಯ್, ಚಾರು. ಹೇಳ್ದೆ ತಾನೆ ಬಣ್ಣ ಹಚ್ಚಕ್ ಬಿಡಲ್ಲ ಅಂತ. ನೀನ್ ಯಾಕೆ ಮಧ್ಯದಲ್ಲಿ ಬಂದಿದ್ದು? ಅವಳೆಲ್ಲ ಮಧ್ಯದಲ್ಲಿ ಬಂದಿದ್ದು, ನಮ್ಮ ಮಧ್ಯದಲ್ಲಿ ಬಂದಿರೋದು ನೀನು. ಅದ್ಯಾ, ನನ್ನಿಂದ ನಿನ್ ಮುಖ ಬಣ್ಣ ಆಗಿದೆ. ನಿನ್ ಕೋಪ ಕಮ್ಮಿ ಆಗ್ಬೇಕು ಅಂದ್ರೆ ಅದೇ ಬಣ್ಣನ ನನ್ ಮುಖಕ್ಕೆ ಹಚ್ಚು. ಅವಳೇ ಹಚ್ತಾಳೆ? ಹೆಂಡತಿ ಆಗಿರೋ ನಾನ್ ಹಚ್ಬೇಕು? ನೀನ್ ಅನ್ಕೊಂಡ್ ಮಾತ್ರಕ್ಕೆ ನೀನ್ ನನ್ನ ಹೆಂಡತಿ ಆಗಲ್ಲ, ನಾನ್ ಅನ್ಕೋಬೇಕು. ಸೀನು, ಏನಿದು? ವಸಂತೋತ್ಸವ. ಚಾರುಗ್ ಹಚ್ಬೇಕೆ ಹೊರತು ನನಗ್ ಹಚ್ಚೋದು ಅಂದ್ರೇನು? ಚಾರುಗ್ ಹಚ್ಚಲ್ಲ, ನಿನಗೆ ಹಚ್ಚದು. ಹಚ್ಚದ್ನಲ್ಲ, ಈಗ ನೀನ್ ಹಚ್ಬೇಕು. ನಾನ್ ಹಚ್ಚಲ್ಲ. ಏನ್ ಮಾವ ನೀನು ನನ್ ಮುಂದೆನೆ ಅವಳಿಗೆ ಬಣ್ಣ ಹಚ್ಚು ಅಂತ ಹೇಳ್ತಿದ್ಯಾ? ಹಚ್ತಾಳೆ, ನೋಡ್ತೀಯಾ? ಆದ್ಯಾ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾನೇನೋ ಬೇಕು ಅಂತ ಬರ್ಲಿಲ್ಲ. ಅಯ್ಯೋ ಉರಿ! ಅಯ್ಯೋ, ಏನಾಯ್ತು ಸೀನು? ನೋಡಿದ್ಯಾ, ಕೊನೆಗೂ ಬಣ್ಣ ಹಚ್ಚಿದೆ. ಹಚ್ಚಲ್ಲ ಅಂತ ಹೇಳ್ದೆ, ಇವಾಗ ಹಚ್ಚಿದ್ಯಲ್ಲ. ಸೀನು, ಯಾಕೆ ಹೀಗ್ ಮಾಡ್ತಿದ್ಯಾ? ಚಾರು, ನಾನೇನ್ ಬೇಕು ಅಂತ ಮಾಡ್ಲಿಲ್ಲ.
ವೇಟಿಂಗು. ಅಬ್ಬಾ ಏನು ಅಂದ್ರೆ ಏನು ಹೇಳು ಪದ್ಮ. ಅದು ಎಲ್ರೂ ಬಣ್ಣ ಹಚ್ಕೋತಾ ಇದಾರೆ, ಅದಕ್ಕೆ ನಾವು ಕೂಡ. ಹಾ ಏನೇ ಅವ್ರ ಮಧ್ಯದಲ್ಲಿ ನಾವು ಓಡಾಡಿದ್ರೆ ಚೆನ್ನಾಗಿರಲ್ಲ ಬಿಡು, ಹೋಗು. ನಿಮಗ್ ಬಣ್ಣ ಹಚ್ಚದೆ ನಾನ್ ಹೇಗ್ ಹೋಗಕ್ಕಾಗತ್ತೆ? ಮೂಗುತಿ 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 ಬಂಗಾರ ಬಂಗಾರ ಕಣೆ ಬಂಗಾರ ಎಲ್ರಿ? ಬಂಗಾರ. ಆಹಾ. ಏನೇ ಈ ಬಣ್ಣದ ಮಧ್ಯದಲ್ಲಿ ನಿನ್ ಕಣ್ಣು ಬೀದಿ ದೀಪದಾಗೆ ಪಳ ಪಳ ಅಂತ ಹೊಳಿತಿದೆ ಪದ್ಮ. ನಿನ್ ಕಣ್ಣು ಎಷ್ಟು ಚೆನ್ನಾಗಿದೆಯೇ. ನಿಮ್ಮನ್ನು ಏನು ಎಲ್ರೂ ಬಣ್ಣ ಹಚ್ಕೋತಾ ಇದ್ದಾರೆ, ಅದಕ್ಕೆ ನಾನು ಕೂಡ. ಏನಂದೆ? ನೋಡು, ನನಗೇನಾದ್ರೂ ಬಣ್ಣ ಹಚ್ಚದೆ ಅಂದ್ರೆ ಆಮೇಲೆ ನೀನು ಲೇ ಲೇ ಲೇ, ನೀವು ಹುಡುಕ್ತಾ ಇರೋದು ನನ್ನೇ. ಬನ್ನಿ. ಏನ್ ಬಾಸು, ಮೈ ತುಂಬ ಈ ಬಣ್ಣ ಎಲ್ಲ ಏನು? ರಾಜಲಕ್ಷ್ಮಿ ಹಚ್ಚಿದ್ದು. ಮತ್ತೆ ಎಲ್ಲಿಗೂ ಬರಲ್ಲ ಅಂದೆ, ನನ್ನ ಮಾತು ಕೇಳ್ತಿಲ್ಲ ಅಂತ ನನಗೆ ಫೋನ್ ಮಾಡಿದೆ. ಅಷ್ಟರಲ್ಲೇ ಲೈನಿಗೆ ಬಂದ್ಲಾ? ಅಷ್ಟೆಲ್ಲ ಸೀನ್ ಇಲ್ಲ. ಅವರಿಬ್ರು ಆಟ ಆಡ್ತಿದ್ರು, ಬಣ್ಣ ಮಾತ್ರ ನನ್ನ ಮೇಲೆ ಬಿತ್ತು ಅಷ್ಟೇ. ಅವರಿಬ್ರು ಅಂದ್ರೆ ಅವನ್ ಬಂದಿದ್ನಾ? ಬಂದಿದ್ದಾನೆ. ರಾಜಲಕ್ಷ್ಮಿಗೆ ಬಣ್ಣನೂ ಹಚ್ದ. ರಾಜಲಕ್ಷ್ಮಿ ಅವನಿಗೆ ಬಣ್ಣ ಹಚ್ಚಕ್ ಹೋದಾಗ ಅದು ಬಂದು ನನ್ನ ಮೇಲೆ ಬಿತ್ತು. ಅದನ್ನ ನೋಡಿ ನಮ್ಮ ಮಾವಯ್ಯನವರು ಅಳಿಯಂಗೆ ಬಣ್ಣ ಹಚ್ಬಿಟ್ಟಲ್ಲ ಕಂದ ಅಂತ ಖುಷಿ ಕೊಟ್ಟು ಅವಳನ್ನ ಕರ್ಕೊಂಡು ಹೋದ್ರು. ಅಂದ್ರೆ ಬಣ್ಣ ನಿನಗೆ, ಆನಂದ ಅವನಿಗೆ ಅಂತ ಆಯ್ತು. ಅದೇ ತಾನೇ ನನ್ನ ಪರಿಸ್ಥಿತಿ. ಇವಾಗೇನು, ಆ ರಾಜಲಕ್ಷ್ಮಿ ಹೊರಗಡೆ ಬರೋ ಅವಕಾಶ ಇದೆಯೋ ಇಲ್ವೋ? ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಹೋದ್ಲು. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಬಾಸು ನಾನು ಬಂದಿದ್ದು. ಇದು ಮತ್ತಿನ ಔಷಧಿ. ಕಲ್ಯಾಣ ನಡೆದ್ಮೇಲೆ ಎಲ್ಲರಿಗೂ ಪಾನಕ ಕೊಡ್ತಾರೆ. ಅದರಲ್ಲಿ ರಾಜಲಕ್ಷ್ಮಿಗೆ ಈ ಮತ್ತಿನ ಔಷಧಿ ಹಾಕ್ಕೊಟ್ಟೆ ಅನ್ಕೋ, ಯಾರು ನೋಡ್ದ ಹಾಗೆ ಕರ್ಕೊಂಡು ಹೋಗ್ಬೋದು. ಆಮೇಲೆ ನಮ್ಮ ಪ್ಲಾನ್ ಪ್ರಕಾರ ಎಲ್ಲ ನಡೆಯುತ್ತೆ. ಕೊಡಿಲ್ಲಿ. ನಿಜವಾದ ಫ್ರೆಂಡ್ ಅಂದ್ರೆ ನೀನೇ ಕಣೋ. ರಾಜಲಕ್ಷ್ಮಿನ ನನ್ನ ಒಂದು ಮಾಡಬೇಕು ಅಂತ ಎಷ್ಟು ಕಷ್ಟಪಡ್ತಾ ಇದೀಯಾ. ನಿನ್ನ ಋಣನ ಹೇಗೆ ತೀರಿಸ್ಬೇಕು ಗೊತ್ತಾಗ್ತಾ ಇಲ್ಲ ಕಣೋ. ರಾಜಲಕ್ಷ್ಮಿ ನಿನ್ನೋಳಾದ್ಮೇಲೆ ಅವಾಗ ಋಣ ತೀರಿಸುವಂತೆ. ಹುಷಾರು, ಟೈಮ್ ನೋಡಿ ಆ ಔಷಧಿ ಬೆರೆಸೋ. ಓಕೆ ಕಣೋ, ಬಾಯ್. ಯಾಕೋ ಹಾಗಿದ್ಯಾ? ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ಸುತ್ತೆ. ನನಗೆ ಲಾಲಿ ಹಾಡೋ ಅಂತ ನೆನ್ಪುಗಳಿಲ್ಲ ಅಲ್ವಾ? ಏನಾಯ್ತೋ? ಹಬ್ಬದ ದಿನ ಹೇಗಿದ್ಯಾ? ಇಲ್ಲಿ ನೋಡು, ಹಬ್ಬಕ್ಕೆ ನಿನ್ಗೋಸ್ಕರ ಬಟ್ಟೆ ತಗೊಂಡು ಬಂದಿದ್ದೀನಿ. ನನ್ಗ್ಯಾಕೆ? ಯಾಕೆ ಅಂದ್ರೇನೋ, ಎಲ್ರ ಹಾಗೆ ನಿನ್ಗೂ ತಗೊಂಡ್ ಬಂದಿದೀವಿ, ತಗೋ. ಇಲ್ಲಿ ನೋಡು, ನಮ್ಮೆಲ್ರ ಜೊತೆ ನಮ್ ಸೊಸೆಗ್ ಕೂಡ ಸೀರೆ ತಗೊಂಡ್ ಬಂದಿದೀವಿ.